ಸೊ ಹಾಯ್ ಗೈಸ್, ನಾನು ನಿಮ್ಮ ಪೂರ್ಣಿಮಾ. ಸೊ ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಊರಲ್ಲಿ ಊರ ಹಬ್ಬ ಇದೆ. ಸೊ ನಮ್ಮ ಹಳ್ಳಿ ಕಡೆ ಏನಂತ ಅಂತಲೇ ಟ್ರೆಡಿಷ್ನಲ್ ಆಗಿ ಹಬ್ಬ ಮಾಡ್ತೀವಿ ನಾವು, ಊರ ಹಬ್ಬ ಅಂತ. ಎಲ್ಲ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಒಟ್ಟುಗೂಡಿ ಹಬ್ಬ ಮಾಡೋದು. ಸೊ ನೀವು ಬಂದು ನನ್ನ ಜೊತೆಗೆ ಜಾಯಿನ್ ಆಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಇವತ್ತು ನಾನು ಮಾಡೋ ವಿಡಿಯೋದಲ್ಲಿ. See guys, we are going to temple. Hi madam. ಸೊ ಇವತ್ತು ಹಬ್ಬ ಅಂತ ಅಂದ್ಬಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಟೆಂಪಲ್ಗೆ ಹೋದ್ವಿ. ತುಳಸಿ ಕೊಟ್ಬಿಟ್ಟು ಆಂಜನೇಯಗೆ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಆಮೇಲೆ ಹೋಗಿ ನೋಡೋ ಅಷ್ಟರಲ್ಲಿ ಅಲಂಕಾರ ಮಾಡಿದ್ದರು. ಆಮೇಲೆ ಎಲ್ಲರೂ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ತಿದ್ನು. ಫೈನಲಿ ಮಂಗಳಾರತಿ ತಗೊಂಡು ಆಚೆ ಕಡೆ ಬಂದು ಗಡ್ಕಂಬಕ್ಕೆ ಕೈ ಮುಕ್ಕೊಂಡು ಮನೆಗೆ ಹೋಗಿ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಬೇಗ ಮನೆಗೆ ಹೋದ್ವಿ. ಸೊ ನೋಡಿ ಗೈಸ್, ನಮ್ಮ ಮನೆ ಹತ್ತಿರ ಬ್ಯೂಟಿಫುಲ್ ಆಗಿನೋ ಚೆನ್ನಾಗಿನೋ ಬೆಟ್ಟ ಇದೆ. ಬೆಳಗ್ಗೆ ಹೊತ್ತಿದ್ದು ನೋಡಿದ್ರೆ ಮನಸ್ಸಿಗೆ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿನೋ ಅಟ್ಮಾಸ್ಫಿಯರು, ಹಳ್ಳಿ ಲೈಫ್ ಅಂತಲೇ ಇದು ಗೈಸ್. ಸೊ ಗೈಸ್, ಈಗ ನೈಟ್ 7 o'clock ಆಗಿದೆ. ಫೈರ್ ಹಾಕಿದ್ದಾನೆ ನಮ್ಮ ಊರಿನಲ್ಲಿ. ಟಮಟೆನ ಬಿಸಿ ಮಾಡೋದನ್ನೇ ಟಮಟೆ ಸೌಂಡ್ ಜಾಸ್ತಿ ಬರುತ್ತೆ ಅಂತ. ಸೊ ಗೈಸ್, ಈಗ ಹಸುಗಳಿಗೆ ಅಲಂಕಾರ ಮಾಡ್ತಿದ್ದಾನೆ, ರೆಡಿ ಮಾಡ್ತಿದ್ದಾನೆ ಕ್ಲೀನಾಗಿ. ಮೆರವಣಿಗೆ ಕರ್ಕೊ ಹೋಗಬೇಕು ಅಂತ ಅಂದ್ಬಿಟ್ಟು ಊರುಗಳಿಗೆಲ್ಲ ಸುತ್ತಾಕಿಸ್ಬೇಕು ಅಂತ ಅಂದ್ಬಿಟ್ಟು 6:30 ರೆಡಿ ಮಾಡ್ತಿದ್ದಾನೆ ಎಲ್ಲರೂ ಹಸುಗಳನ್ನ. ಇನ್ನೂ ಟಮಟೆನ ಚೆನ್ನಾಗಿ ಕಾಯಿಸ್ತಿದ್ದಾನೆ, ಟಮಟೆ ಬಿಟ್ಟು ಸ್ಟಾರ್ಟ್ ಆಗಬೇಕಂತ. ಸೊ ಈಗ ಇವನು ಸೀಮೆಣ್ಣೆ ಹಾಕ್ತಾನೆ. ಸೀಮೆಣ್ಣೆ ಹಾಕ್ಬಿಟ್ಟು ಆ ಒಂದು ಕೋಲ್ ಇರುತ್ತೆ, ಆ ಕೋಲಿಗೆ ಸೀಮೆಣ್ಣೆ ಹಚ್ಬಿಟ್ಟು ಬೆಂಕಿ ಹಚ್ತಾನೆ ಬೆಳಕು ಬರಲಿ ಅಂತ ಅಂದ್ಬಿಟ್ಟು. ಸೊ ಈಗ ಟಮಟೆ ಬೀಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ತುಂಬ ಜನ ಬಂದಿದ್ದಾರೆ ಈಗ. ಸೊ ಗೈಸ್, ನಾನು ಮನೆಗೆ ಬಂದೇ ಅಕ್ಕ ಅವ್ರನ್ನೆಲ್ಲ ಅಡುಗೆ ಮಾಡ್ತಿದ್ದಾರೆ ಇವತ್ತು ಹಬ್ಬದ ಸ್ಪೆಷಲ್ ಅಂತ ಅಂದ್ಬಿಟ್ಟು. ಸೊ ನೀವು ಬನ್ನಿ ನಮ್ಮ ಮನೆಗೆ, ಬಂದು ಟೇಸ್ಟಿಯಾದ ಅಡುಗೆಗಳನ್ನ ತಿನ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸೊ ಇವತ್ತು ನಮ್ಮ ಅಕ್ಕ ಅವರು ಏನೇನು ಸ್ಪೆಷಲ್ ಮಾಡ್ತಿದ್ದಾರೆ ಅಂತ ಅಂದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದಿನ ಕೊನೆ ತನಕ ನೋಡೋದನ್ನೇ ಗೊತ್ತಾಗುತ್ತೆ. ಹಬ್ಬ ಹೆಂಗೆ ಮಾಡಿದ್ವಿ ನಾವು, ಎಲ್ಲಿಂದ ಸ್ಟಾರ್ಟ್ ಆಯಿತು ಎಲ್ಲಿಗೆ ಎಂಡ್ ಆಯಿತು ಅಂತೆಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ನಮ್ಮ ಅಕ್ಕ ಇಲ್ಲಿ ಹಪ್ಪಳ, ಉಪ್ಪಿನಕಾಯಿ, ಅನ್ನ, ಸಾಂಬಾರು, ಗೊಜ್ಜು, ವಡೆ, ಪಾಯಸ, ಕೋಸಂಬರಿ, ರಸಾಯನ ಎಲ್ಲ ಮಾಡಿದ್ದನು ನಮ್ಮ ಅಕ್ಕ. ಇಬ್ಬರು ಹತ್ತಿದೇನು ತುಂಬ ಕಷ್ಟಪಟ್ಟು. ಸೊ ಫೈನಲಿ ಎಲ್ಲ ಅಡುಗೆನೂ ಮುಗಿಸೋದ್ನು ಮಾಡಿ. ಸೊ ಫೈನಲಿ ಊಟ ರೆಡಿ ಆಯಿತು ನೋಡಿ. ಸೊ ಈಗ ಕೆಳಗಡೆ ಬೀದಿಯಿಂದ ದೇವರು ನಮ್ಮ ಮನೆ ಕಡೆಗೆ ಬರ್ತೈತೆ ನೋಡಿ. ಸೊ ಫೈನಲಿ ನಮ್ಮ ಮನೆ ತಾವು ಬಂತು. ಈಗ ದೇವ್ರು ನಮ್ಮ ಅಕ್ಕ ಪೂಜೆ ಮಾಡ್ತೈತೆ, ನೀವೇ ನೋಡ್ಬೋದು. ನಮ್ಮ ಅಕ್ಕ ಪೂಜೆ ಮಾಡಿಬಿಟ್ಟು ಮಡ್ಲಕ್ಕಿ ಕಟ್ಟುತ್ತೆ.
ಕರೆಂಟ್ ಇಲ್ಲ ನಮ್ಮ ಮನೆ ಹತ್ತಿರ, ಸೊ ಅದಕ್ಕೆ ವಿಡಿಯೋ ಕ್ಲಿಯರಾಗಿ ಬರ್ತಿಲ್ಲ. ಮತ್ತು ನಾನು ಕೂಡ ಕರೆಂಟ್ ಬಂದ ಮೇಲೆ ಹಸು ಹತ್ರ ಹೋಗಿ ಕೈ ಮುಕ್ಕೊಂಡು ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಬೇಡ್ಕೊಂಡು ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಅಂತ ಕೇಳಿಕೊಂಡು ಬಂದೆ ನಾನು ಕೂಡ. ಸೊ ಮೆರವಣಿಗೆ ಎಲ್ಲ ಮುಗೀತು. ನಾವು ದೇವಸ್ಥಾನಕ್ಕೆ ಬಂದ್ವಿ. ಕೊಂಡ ಮಾಡೋ ಹತ್ರ ಅಲ್ಲಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ನೈಟು ಮಡ್ಲಕ್ಕಿ ಕಟ್ಬಿಟ್ಟು ಹೋದ್ವಿ. ಸೊ ನಾನು ನಮ್ಮ ಅಕ್ಕ ಮನೇಲಿ ಪೂಜೆ ಮಾಡಿಬಿಟ್ಟು ತಂಬಿಟ್ಟು ಮಾಡಿರೋದನ್ನ ಅಲಂಕಾರ ಮಾಡಿಕೊಂಡು ದೇವಸ್ಥಾನದ ಹತ್ರ ಎತ್ಕೊಂಡು ಹೋದ್ವಿ. ನಾವು ನಮ್ಮ ಮಾಮ ಮನೆ ಹತ್ರ ಹೋದ್ವಿ. ಆಮೇಲೆ ದೇವ್ರನ್ನೂ ಬರ್ತಾಯಿತ್ತು ನಡ್ಕೊಂಡು. ಸೊ ನಾವೆಲ್ಲ ಜಾಯಿನ್ ಆದ್ವಿ ದೇವ್ರ ಜೊತೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ನೀವೇ ನೋಡ್ಬೋದು ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ನಾವು ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದೆ. ಆಮೇಲೆ ಮಟನ್ ಕಟ್ ಮಾಡ್ತಿದ್ದನು. ಎಲ್ಲರೂ ಮಟನ್ ಕಟ್ ಮಾಡಿ ಅಡುಗೆ ಮಾಡಬೇಕಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಊರಿನ ಹಬ್ಬ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಜಾಸ್ತಿ ವೀಡಿಯೋಸ್ ನಿಮಗೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಲವ್ ಯು ಆಲ್. ಬಾಯ್. ಟೇಕ್ ಕೇರ್.